ಮಾನ್ಯ ಅಶೋಕ್ ಅವರು, ನಾರಾಯಣಸ್ವಾಮಿ ಚೆಲುವಾದಿ ಅವರು ಮತ್ತು BY ವಿಜೇಂದ್ರ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ರು ಕಲಬುರಗಿನಲ್ಲಿ. ಇವರೆಲ್ಲರೂ ಕೂಡ ಕಲಬುರಗಿಗೆ ರೈತರ ಕಣ್ಣೀರು ಒರೆಸೋಕ್ಕೆ ಬಂದಿಲ್ಲ, ಬಡವರಿಗೆ ಸಹಾಯಕಾರ ಮಾಡೋಕ್ಕೆ ಬಂದಿಲ್ಲ, ಸಚಿವರಿದ್ದಾಗಂತೂ ಆ ಕಡೆ ತಿರುಗೂ ನೋಡಿರಲಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ 3 ಸರಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಏನಂತ? ಪ್ರಿಯಾಂಕ್ ಖರ್ಗೆಗೆ ವಜಾ ಮಾಡಿ ಅಂತ. ಇಲ್ಲಿವರೆಗೂ ಯಾವುದು ಕೂಡ ಅದು ಪ್ರೂವ್ ಆಗಿಲ್ಲ. ಹಿಂದೆ ಬೀದರ್ನಲ್ಲಿ ಒಬ್ಬರ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಹುಡುಗ, ಅವಾಗ ಆ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ನನ್ನ ಬಗ್ಗೆ ಪ್ರಸ್ತಾವನೆ ಆಗಿರಲಿಲ್ಲ. ನೇರವಾಗಿ ನಮ್ಮ ಭೇಟಿಯಾಗಿದ್ದೀವಿ, ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು, ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಅದು ಏನೂ ಆಗಿರಲಿಲ್ಲ. ಆದರೆ BJPಯವರು ಕಲಬುರ್ಗಿ ಚಲೋ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು, ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಕಲಬುರ್ಗಿ, ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ನಮ್ಮ ಜನರಿಗೆ ಅವಮಾನ ಮಾಡಿದ್ರು. ಸುಧಾಕರ್ ಅವ್ರು ಹೇಳ್ದಂಗೆ ಅದೇ ನೈತಿಕತೆ ಇವಾಗ ತೋರಿಸ್ತಾರಾ? ಅಲ್ಲಿ ಆ ಹಿಂದೆ ಸಚಿನ್ ಪಾಂಚಾಳ್ ಡೆತ್ ನೋಟ್ ಇದ್ದಾಗ ಅಲ್ಲಿ ಏನೂ ಇರಲಿಲ್ಲ. ಅದರಲ್ಲಿ ಯಾರೋ ಜೊತೆ ಫೋಟೋ ಇತ್ತು ಅಂತ ಒಂದೇ ಕಾರಣಕ್ಕೆ ನನಗೆ A1 ಅವರೇ ಮಾಡಿದ್ರು, ಪ್ರೈಮ್ ಟೈಮ್ನಲ್ಲಿ ನನಗೆ ಗಲ್ಲಿ ಶಿಕ್ಷೆ ಕೊಟ್ಟರು. ಇವರು ಕೂಡ ಬಂದು ಅಲ್ಲಿ ನಮ್ಮ ಜನರು ಮೊನ್ನೆ ಕೂಡ ಯಾವುದೋ ಒಂದು ಕಾಫ್ ಸಿರಪ್ ಪ್ರಕರಣದಲ್ಲಿ ಯಾರೋ ಒಬ್ಬ 27,000 ಸರ್ ಅಷ್ಟೇ, ಏನೇ ಇರಲಿ ಇಲ್ಲಿಗಲ್ಲೇ 27,000 ರೂಪೀಸ್ ಕಾಫ್ ಸಿರಪ್ ಸಿಕ್ಕಿದೆ ಅಂದ್ಬಿಟ್ಟು ಇಡೀ ನ್ಯಾಷನಲ್ ಮೀಡಿಯಾದಲ್ಲಿ ಏನು ಡ್ರಗ್ ರ್ಯಾಕೆಟ್ ನಡೆಸ್ತಾ ಇದ್ದಾರೆ ಕಲಬುರಗಿನಲ್ಲಿ, ಪ್ರಿಯಾಂಕ್ ಖರ್ಗೆ ಡ್ರಗ್ ರ್ಯಾಕೆಟ್ ನಡೆಸ್ತಾ ಇದ್ದಾನೆ, ಅದರ ವಿರುದ್ಧ ನಿಮ್ಮ ಮತ್ತೊಂದು ಹೋರಾಟ. ಈಗ ಪಾಪ ಈ ವಿರೋಧ ಪಕ್ಷದ ನಾಯಕರಿಗೆ ಏನಾಗ್ಬಿಟ್ಟಿದೆ, ಯಾವುದೂ ಇಶ್ಯೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ವಿರೋಧ ಪಕ್ಷದ ನಾಯಕರು ಯಾವ ಮಟ್ಟಿಗೆ ಇಳಿದಿದ್ದಾರೆ ಅಂದರೆ, ನನ್ನ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಯುವಕ ವಾಟ್ಸಾಪ್ ಸ್ಟೇಟಸ್ ಹಾಕ್ತಾನೆ, BJP ಯುವಕ. ಏನಂತ ಹಾಕ್ತಾನೆ ಅಂದರೆ, ಸರ್ ವಾಡಿ ಮುನ್ಸಿಪಾಲ್ಟಿನಲ್ಲಿ ನೀರು ಬರೇ ಕಾಂಗ್ರೆಸ್ ಕೌನ್ಸಿಲರ್ಸ್ ಎಲ್ಲಿದೆ ಅಲ್ಲೇ ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಯಾರೋ ಇನ್ನೊಬ್ಬ ಯುವಕ ಹೋಗಿ ಆ ಅವನ ಯುವಕರಿಗೆ ಕೇಳ್ತಾರೆ, ಹಿಂಗೆ ಯಾಕಪ್ಪ ಹಾಕಿದೆ, ಇದು ಸುಳ್ಳಲ್ವಾ, ಎಲ್ಲ ಕಡೆ ನೀರು ಬರ್ತಾ ಇದೆ, ಸ್ವಲ್ಪ ಕಡೆ ವಿಳಂಬ ಆಗ್ತಿರ್ಬೋದು, ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆ ಇಬ್ಬರು ಹುಡುಗರು ಜಗಳ ಆಡ್ಕೊಂಡಿದ್ದಾರೆ, ಕೇಸ್ ಆಗಿದೆ, ಕೌಂಟರ್ ಕೇಸ್ ಆಗಿದೆ. ಅದಕ್ಕೆ ನಾರಾಯಣಸ್ವಾಮಿ ಚೆಲುವಾದಿ ಬರ್ತಾ ಇದ್ದಾರೆ ಸರ್. ಈಗ ಯಾರೋ ಹುಡುಗರು ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಿದ್ದಕ್ಕೆ ವಾಡಿಗೆ ಬಂದು, ಚಿತ್ತಾಪುರಿಗೆ ಬಂದು, ಕಲಬುರ್ಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಘೋಷಣೆ ಮಾಡಿ ದೊಡ್ಡ ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ರಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಚಲೋ ಮಾಡ್ತೀರಾ? ಮಾಡಬೇಕಲ್ವಾ ನೀವು? ಹೇಗೆ ನೀವು ಕಲಬುರ್ಗಿ ಚಲೋ ಮಾಡಿದಾಗ ನಮ್ಮ ಎಲ್ಲ ಯುವ ಸ್ನೇಹಿತರು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ತಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಳ್ನೀರು, ಟೀ, ಕಾಫಿ ಎಲ್ಲ ಮಾಡಿ ಇಟ್ಟಿದ್ವಲ್ಲ, ಅದೇ ರೀತಿ ಮಾಡ್ತೀವಿ. ಬೇಕಿದ್ರೆ ಚಿಕ್ಕಬಳ್ಳಾಪುರನಲ್ಲಿ ಯಾರ ವಿರುದ್ಧ ಹೋರಾಟ ಮಾಡ್ತೀರಾ? ಸಚಿನ್ ಪಾಂಚಾಳ್ ಕೇಸ್ನಲ್ಲಿ ನಾಚಿಕೆ ಇರಲಾರ್ದೆ ನೀವೆಲ್ಲರೂ ನಾಯಕರು, BJP ನಾಯಕರು ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳೋದು ಬಿಟ್ಟು, ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ಕೊಡೋದು ಬಿಟ್ಟು, ರಾಜಕೀಯ ಆಟ ಆಡಿ ಅವರಿಗೆ ಏನೋ ಒಂದು ಕಾಂಪನ್ಸೇಷನ್ ಕೊಡಕ್ಕೆ ಹೋದಾಗ ಅವ್ರ ಮನೆಯವ್ರು ನಿಮ್ಗೆ ಉಗಿದು ಕಳಿಸಿದ್ರಲ್ಲ, ಮರ್ತೋಗಿದ್ರ ಅದು? ಇವತ್ತು ಇದಕ್ಕೇನಂತಾರೆ ಅವರು? ಒಬ್ಬ ಸಿಟ್ಟಿಂಗ್ MP ಮೇಲೆ ನೇರವಾಗಿ ಒಂದು ಸರಿ ಅಲ್ಲ 3-4 ಸರಿ ಪತ್ರದಲ್ಲಿ ಅವ್ರ ಹೆಸರನ್ನ ಉಲ್ಲೇಖಿಸಿ ಅವರೇ ಕಾರಣ ಅಂತ ಬಂದಿದ್ದಾಗ ಇದಕ್ಕೆ ನಿಮ್ಮ ಉತ್ತರ ಏನಿದೆ?